ಸರ್, ಈಗ ವಿಜೇಂದ್ರ ಸಿಎಂ ಅವ್ರ ಬಗ್ಗೆ ಕಮೆಂಟ್ ಮಾಡಿದ್ದಾರೆ ಸರ್, ಔಟ್ ಗೋಯಿಂಗ್ ಸಿಎಂ ಅಂತಂದು. ವಿಜೇಂದ್ರ ಅವರು ಔಟ್ ಗೋಯಿಂಗ್ ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ ಸಿಎಂ ಆಗಿದ್ದಾರೆ ಈ ಸೆಷನ್. ವಿಜೇಂದ್ರ ಅವರು ಔಟ್ ಗೋಯಿಂಗ್ ಅಧ್ಯಕ್ಷರು. ಅವರನ್ನು ಅಧ್ಯಕ್ಷಗಿರಿಯಿಂದ ತೆಗಿಬೇಕು ಅಂತೇಳಿ ಬಿ ಜೆ ಪಿಯ ಒಂದು ಬಣ ಅಲ್ಲೇ ಕೂತ್ಕೊಂಡು ಸೋಮಣ್ಣವ್ರನ್ನ ಅಧ್ಯಕ್ಷರು ಮಾಡಬೇಕು, ವಿ ಸೋಮಣ್ಣವ್ರನ್ನ ಅಂತೇಳಿ ಹಗಲು ರಾತ್ರಿ ಪಣ ತೊಟ್ಟು ಮಾಡ್ತಾಯಿದೆ. ಅವರು ಔಟ್ ಗೋಯಿಂಗ್ ಅಧ್ಯಕ್ಷ ಅನ್ನೋ ಬದಲು ಈ ರೀತಿ ಹೇಳಿರ್ಬೋದು. ಔಟ್ ಗೋಯಿಂಗ್ ಅಧ್ಯಕ್ಷ ಅವರ ಮಾತಿಗೆ ಬೆಲೆ ಕೊಡುವಂಥ ಅವಶ್ಯಕತೆ ಇಲ್ಲ. ನಮ್ಮ ಸರ್ಕಾರ ಗಟ್ಟಿಯಾಗಿದೆ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ. 140 ಜನ ಮುಖ್ಯಮಂತ್ರಿಗಳ ಹಿಂದೆ ಇದ್ದಾರೆ, 140 ಜನ ಉಪಮುಖ್ಯಮಂತ್ರಿಗಳ ಹಿಂದೆ ಇದ್ದಾರೆ. 5 ವರ್ಷ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಗಟ್ಟಿಯಾಗಿ ನೆಲೆ ಊರಿದೆ. 140 ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. 28ಕ್ಕೆ ಸರ್ಕಾರ ಹೆಂಗೆ ತರಬೇಕು ಅನ್ನೋದು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು. ಆರೋಪಕ್ಕೆ ಪೂರಕವಾಗಿ ನಿಮ್ಮ ಪಾರ್ಟಿಯಲ್ಲೂ ಕೂಡ ಡಿನ್ನರ್ ಮೀಟಿಂಗ್ಗಳು ಜಾಸ್ತಿ ಆಗ್ತಾ ಇದೆ. ಅಂತಹ ಬೆಳವಣಿಗೆಗಳು ಏನಾದ್ರು ಇದೆಯಾ ಸರ್ ಔಟ್ ಗೋಯಿಂಗ್ ಸಿಎಂ? ಈಗ ಡಿ ಕೆ ಶಿವಕುಮಾರ್ ಅವ್ರದ್ದು ಡಿನ್ನರ್ ಮೀಟಿಂಗಿಗೆ ನಾನು ಇರಲಿಲ್ಲ, ಹೋಗಿಲ್ಲ. ಮೊನ್ನೆ ದಿನೇಶ್ ಗುಂಡೂರಾವ್ ಅವ್ರು ಕರೆದಿದ್ರು, ಹೋಗಿದ್ವಿ. ಇವತ್ತು ಇನ್ನೊಬ್ರು ಕರೆದಿರು ಹೋಗಿದೆ. ಊಟ ಮಾಡಿದ ತಕ್ಷಣ ಮುಖ್ಯಮಂತ್ರಿಗಳೆಲ್ಲ ಬದಲಾಗಲ್ರಿ. ಅದೆಲ್ಲ ಹಳೆ ಕತೆ ಆಯ್ತದೆ. ಇವಾಗ ತಂತ್ರಜ್ಞಾನ AI ಯುಗ. ಊಟ ಮಾಡಿದ ತಕ್ಷಣ CM ಬದಲಾಗಲ್ಲ. ಈಗ ಬದಲಾಗೋದು ವಿಜೇಂದ್ರ ಅವರು ಪೋಸ್ಟು. ಅದು ಯಾರು ಬಂದು ಕೂತ್ಕೊಳ್ತಾರೆ ಅನ್ನೋದನ್ನ ನೋಡೋಣ. ನೀವು ಸುಮ್ಮನೆ ಅವ್ರದ್ದು ಸೀಟ್ ಅಳ್ಳಾಡಬೇಕಾದ್ರೆ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಕಮೆಂಟ್ ಮಾಡೋದು ತಪ್ಪು. ಥ್ಯಾಂಕ್ ಯು. ನಾನು ಏನು ಹೇಳಿದೆ ಹೇಳಿ? 140 ಜನನೂ ಮುಖ್ಯಮಂತ್ರಿಗಳ ಹಿಂದಿದ್ದಾರೆ. ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿತಾರೆ ಸರ್. 140 ಜನ ಮುಖ್ಯಮಂತ್ರಿಗಳ ಹಿಂದೆ ಇದ್ದಾರೆ. 140 ಜನ ನಮ್ಮ DK ಅವರ ಹಿಂದೆನೂ ಇದ್ದಾರೆ. ಎಲ್ಲ ಒಳ್ಳೇದಾಗುತ್ತೆ. ಮೊದಲು ಈಗ ವಿಜೇಂದ್ರ ಅವರು ಅವ್ರ ಪೋಸ್ಟ್ ಉಳಿಸ್ಕೊಳಕ್ಕೆ ಹೇಳಿ. ಸರ್, ಈಗ ವಿಜೇಂದ್ರ ಸಿಎಂ ಅವ್ರ ಬಗ್ಗೆ ಕಮೆಂಟ್ ಮಾಡಿದ್ದಾರೆ ಸರ್, ಔಟ್ ಗೋಯಿಂಗ್ ಸಿಎಂ ಅಂತಂದು. ವಿಜೇಂದ್ರ ಅವರು ಔಟ್ ಗೋಯಿಂಗ್ ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ ಸಿಎಂ ಆಗಿದ್ದಾರೆ ಈ ಸೆಷನ್. ವಿಜೇಂದ್ರ ಅವರು ಔಟ್ ಗೋಯಿಂಗ್ ಅಧ್ಯಕ್ಷರು. ಅವರನ್ನು ಅಧ್ಯಕ್ಷಗಿರಿಯಿಂದ ತೆಗಿಬೇಕು ಅಂತೇಳಿ ಬಿ ಜೆ ಪಿಯ ಒಂದು ಬಣ ಅಲ್ಲೇ ಕೂತ್ಕೊಂಡು ಸೋಮಣ್ಣವ್ರನ್ನ ಅಧ್ಯಕ್ಷರು ಮಾಡಬೇಕು, ವಿ ಸೋಮಣ್ಣವ್ರನ್ನ ಅಂತೇಳಿ ಹಗಲು ರಾತ್ರಿ ಪಣ ತೊಟ್ಟು ಮಾಡ್ತಾಯಿದೆ. ಅವರು ಔಟ್ ಗೋಯಿಂಗ್ ಅಧ್ಯಕ್ಷ ಅನ್ನೋ ಬದಲು ಈ ರೀತಿ ಹೇಳಿರ್ಬೋದು. ಔಟ್ ಗೋಯಿಂಗ್ ಅಧ್ಯಕ್ಷ ಅವರ ಮಾತಿಗೆ ಬೆಲೆ ಕೊಡುವಂಥ ಅವಶ್ಯಕತೆ ಇಲ್ಲ. ನಮ್ಮ ಸರ್ಕಾರ ಗಟ್ಟಿಯಾಗಿದೆ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ. 140 ಜನ ಮುಖ್ಯಮಂತ್ರಿಗಳ ಹಿಂದೆ ಇದ್ದಾರೆ, 140 ಜನ ಉಪಮುಖ್ಯಮಂತ್ರಿಗಳ ಹಿಂದೆ ಇದ್ದಾರೆ. 5 ವರ್ಷ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಗಟ್ಟಿಯಾಗಿ ನೆಲೆ ಊರಿದೆ. 140 ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. 28ಕ್ಕೆ ಸರ್ಕಾರ ಹೆಂಗೆ ತರಬೇಕು ಅನ್ನೋದು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು. ಆರೋಪಕ್ಕೆ ಪೂರಕವಾಗಿ ನಿಮ್ಮ ಪಾರ್ಟಿಯಲ್ಲೂ ಕೂಡ ಡಿನ್ನರ್ ಮೀಟಿಂಗ್ಗಳು ಜಾಸ್ತಿ ಆಗ್ತಾ ಇದೆ. ಅಂತಹ ಬೆಳವಣಿಗೆಗಳು ಏನಾದ್ರು ಇದೆಯಾ ಸರ್ ಔಟ್ ಗೋಯಿಂಗ್ ಸಿಎಂ? ಈಗ ಡಿ ಕೆ ಶಿವಕುಮಾರ್ ಅವ್ರದ್ದು ಡಿನ್ನರ್ ಮೀಟಿಂಗಿಗೆ ನಾನು ಇರಲಿಲ್ಲ, ಹೋಗಿಲ್ಲ. ಮೊನ್ನೆ ದಿನೇಶ್ ಗುಂಡೂರಾವ್ ಅವ್ರು ಕರೆದಿದ್ರು, ಹೋಗಿದ್ವಿ. ಇವತ್ತು ಇನ್ನೊಬ್ರು ಕರೆದಿರು ಹೋಗಿದೆ. ಊಟ ಮಾಡಿದ ತಕ್ಷಣ ಮುಖ್ಯಮಂತ್ರಿಗಳೆಲ್ಲ ಬದಲಾಗಲ್ರಿ. ಅದೆಲ್ಲ ಹಳೆ ಕತೆ ಆಯ್ತದೆ. ಇವಾಗ ತಂತ್ರಜ್ಞಾನ AI ಯುಗ. ಊಟ ಮಾಡಿದ ತಕ್ಷಣ CM ಬದಲಾಗಲ್ಲ. ಈಗ ಬದಲಾಗೋದು ವಿಜೇಂದ್ರ ಅವರು ಪೋಸ್ಟು. ಅದು ಯಾರು ಬಂದು ಕೂತ್ಕೊಳ್ತಾರೆ ಅನ್ನೋದನ್ನ ನೋಡೋಣ. ನೀವು ಸುಮ್ಮನೆ ಅವ್ರದ್ದು ಸೀಟ್ ಅಳ್ಳಾಡಬೇಕಾದ್ರೆ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಕಮೆಂಟ್ ಮಾಡೋದು ತಪ್ಪು. ಥ್ಯಾಂಕ್ ಯು. ನಾನು ಏನು ಹೇಳಿದೆ ಹೇಳಿ? 140 ಜನನೂ ಮುಖ್ಯಮಂತ್ರಿಗಳ ಹಿಂದಿದ್ದಾರೆ. ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿತಾರೆ ಸರ್. 140 ಜನ ಮುಖ್ಯಮಂತ್ರಿಗಳ ಹಿಂದೆ ಇದ್ದಾರೆ. 140 ಜನ ನಮ್ಮ DK ಅವರ ಹಿಂದೆನೂ ಇದ್ದಾರೆ. ಎಲ್ಲ ಒಳ್ಳೇದಾಗುತ್ತೆ. ಮೊದಲು ಈಗ ವಿಜೇಂದ್ರ ಅವರು ಅವ್ರ ಪೋಸ್ಟ್ ಉಳಿಸ್ಕೊಳಕ್ಕೆ ಹೇಳಿ.